ಸ್ನೇಹಿತರೆ ನಮಸ್ಕಾರ. ಇದು ಸುಮನ್ ಟಿವಿ ಸ್ಪೆಷಲ್. ದರ್ಶನ್ ಅವರಿಗೆ ಬೇಲ್ ಯಾವಾಗ ಸಿಗುತ್ತೆ ಎಲ್ಲರಿಗೂ ಕೂಡ ಇರುವಂತಹ ಪ್ರಶ್ನೆ. ಇತ್ತೀಚೆಗೆ ಅವರ ಬರ್ತ್ಡೇ ದಿನ ಕೂಡ ನಾನೊಂದು ಸ್ಪೆಷಲ್ ವಿಡಿಯೋನ ಮಾಡಿದ್ದೆ. ಆದ್ರೆ ಇವತ್ತು ನಿನ್ನೆಯಿಂದ ಒಂದಷ್ಟು ಬೆಳವಣಿಗೆ ನಡೀತಿದೆ ಈ ಕೇಸ್ನಲ್ಲಿ. ಇದು ಈಗ ದರ್ಶನ್ ಅವರಿಗೆ ಬೇಗ ರಿಲೀಫ್ ಅನ್ನ ಕೊಡಬಹುದು ಅನ್ನೋಷ್ಟೇ ಒಂದಷ್ಟು ಹೋಪ್ ಕ್ರಿಯೇಟ್ ಆಗ್ತಾ ಇದೆ. ಅದೇನು ಒಂದಷ್ಟು ವಿವರದ ಜೊತೆಗೆ ನಾನು ಬಂದಿದ್ದೀನಿ. ನೀವು ಕೂಡ ಬೇರೆ ಬೇರೆ ಮೀಡಿಯಾಗಳನ್ನು ನೋಡಿರ್ತೀರಾ, ಹೆಡ್ಲೈನ್ಗಳನ್ನು ನೋಡಿರ್ತೀರಾ, ಬ್ರೇಕಿಂಗ್ ನ್ಯೂಸ್ ನೋಡಿರ್ತೀರಾ. ಬಟ್ ಓವರ್ ಆಲ್ ಒಂದು ಪಾಯಿಂಟ್ ಇಂದ ಲಾಸ್ಟ್ ಪಾಯಿಂಟ್ ವರೆಗೆ ಏನಾಗ್ತಾ ಇದೆ ಅದನ್ನ ನೀಟಾಗಿ ಮುಂದಿನ ಒಂದು 3-4 ನಿಮಿಷದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಂಬರ್ 1, ನಟ ದರ್ಶನ್ ಅವರ ಕೇಸ್ನಲ್ಲಿ A3 ಆರೋಪಿ ಯಾರು ಅಂತಂದ್ರೆ ಪವನ್ ಅಲಿಯಾಸ್ ಪುಟ್ಟಸ್ವಾಮಿ. ಸೊ ಇವರ ಪರ ಲಾಯರ್ ಈಗ ಹೊಸ ವಿಚಾರವೊಂದನ್ನು ಈಗ ಮುನ್ನೆಲೆಗೆ ತಂದಿದ್ದಾರೆ. ಅದೇನು ಅಂತಂದ್ರೆ ಈ ಕೇಸ್ನ ಸ್ಥಳ ಮಹಜರು ಆಗ್ಬೇಕಾದ್ರೆ ಒಂದಷ್ಟು ವಿಚಾರಗಳು ನಡೆದು, ಅಂದ್ರೆ ಯಾವ ಸ್ಟೇಷನ್ ಅಲ್ಲಿ, ಎಲ್ಲಿ ಪಟ್ಟಣಗೆರೆ ಶೆಡ್ ಏನಿದೆ ಅಲ್ಲೊಂದಷ್ಟು ಸ್ಥಳ ಮಹಜರು ನಡೀತು. ಅದಾದ್ಮೇಲೆ ಈ ಆರೋಪಿಗಳ ಮೊಬೈಲ್ ಅನ್ನ ಅಲ್ಲಿ ಸರೆಂಡರ್ ಮಾಡುವಂಥದ್ದು ಇರುತ್ತೆ. ಸೊ ಇದರಲ್ಲಿ ಏನು ಅಂತಂದ್ರೆ ಪವನ್ ಸೇರಿದ ಹಾಗೆ ಆರೋಪಿಗಳಿಂದ ಮೊಬೈಲ್ ಫೋನ್ಗಳನ್ನ ವಶಪಡಿಸ್ಕೊಂಡ್ರು. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಒಂದು ಫೋಟೋ ಇದೆ. ಆ ಫೋಟೋದಲ್ಲಿರೋ ಪೊಲೀಸ್ ಸ್ಟೇಷನ್ ನಲ್ಲಿ ತೆಗೆದುಕೊಂಡಿರುವಂತಹ ಫೋಟೋ ಅಂತ ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಆಗಿ ಆ ಫೋಟೋ ಮೇಲೆ. ಸೊ ಆದ್ರೆ ಈಗ ಪವನ್ ಅವರ ಪರ ವಕೀಲರು DS ಸುಧನ್ವ ಹೊಸ ಆರೋಪವನ್ನು ಮಾಡಿದ್ದಾರೆ. ಆ ಫೋಟೋ ಏನು ಕ್ಲಿಕ್ ಮಾಡಲ್ಲ, ಸ್ಟೇಷನ್ ಫೋಟೋ ಅಲ್ಲ, ಇದು ಬೇರೆ ಕಡೆ ಇರುವಂತಹ ಫೋಟೋನ ಇಲ್ಲಿ ಹಾಕಿದ್ದಾರೆ ಅಂತ. ಆದ್ರೆ ಇಲ್ಲಿ ಬರುವಂತಹ ಪ್ರಶ್ನೆ ಏನು ಅಂತಂದ್ರೆ ಅಲ್ಲಿ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದು ಗಿರೀಶ್ ನಾಯ್ಕ್. ಸೊ ಅವ್ರ ಮೇಲೆ ಈಗ DS ಸುಧನ್ವ ಅವರು ಆರೋಪ ಮಾಡಿದ್ದಾರೆ. ಅಲ್ಲಿ ಫೋಟೋ ತಗೊಂಡಿರೋದೇ ಬೇರೆ, ಆದ್ರೆ ಇಲ್ಲಿ ಅಪ್ಲೋಡ್ ಆಗಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಫೋಟೋನೇ ಬೇರೆ. ಹೇಗೆ, ಯಾವ ಕಾರಣ, ಏನು? ಸುಧನ್ವ ಹೇಳ್ತಾರೆ ವಕೀಲರು, ಅಲ್ಲಿರುವಂತಹ ಟೈಲ್ಸ್ ಏನಿದೆ, ಈಗಿರುವಂತದ್ದೇನಿದೆ, ಈ ಮೊಸಾಕ್ ಟೈಲ್ಸ್ ಬರುತ್ತಲ್ಲ ಅದು ಬರುತ್ತೆ ಅಂತ. ಆದ್ರೆ ಈ ಫೋಟೋದಲ್ಲಿರೋದು ವೆಟ್ರಿಫೈಡ್ ಟೈಲ್ಸ್, ಏನು ವೈಟ್ ಟೈಲ್ಸ್ ಇದೆ ದೊಡ್ಡದಾಗಿ. ಸೊ ಆ ಟೈಲ್ಸ್ ಇದೆ ಆ ಫೋಟೋದಲ್ಲಿ. ಆದರ್ಶನಲ್ಲಿ ಆ ಟೈಲ್ಸೇ ಇಲ್ಲ. ಹಾಗಾದ್ರೆ ಫೋಟೋದಲ್ಲಿ ಹೇಗೆ ಬರೋಕ್ ಸಾಧ್ಯ? ಬಟ್ ಇನ್ನೊಂದು ವಿಚಾರ ಬರ್ತಿದೆ ಏನು ಅಂತಂದ್ರೆ ಅದು ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ನ ಫೋಟೋ ಅಂತ ಕೂಡ ಹೇಳಲಾಗ್ತದೆ. ಸೊ ಅಲ್ಲಿ ಕರ್ಕೊಂಡು ಹೋಗಿ ಮೊಬೈಲ್ ಜೊತೆಗೆ ಅವ್ರನ್ನ ಅಲ್ಲಿ ಫೋಟೋ ತೆಗೆಸ್ಕೊಳ್ಳಾಯ್ತು ಅಂತ. ಬಟ್ ನಾವು ಕೂಡ ಸುಮನ್ ಟಿವಿ ಕೂಡ ಸುಧನ್ವ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಇದರ ಬಗ್ಗೆ. ಏನ್ ಹೇಳ್ತೀರಾ, ನಿಮ್ಗೆ ಗಿರೀಶ್ ನಾಯ್ಕ್ ಅವರು ಕೂಡ ನಿಮ್ಗೆ ಚಾಲೆಂಜ್ ಮಾಡ್ಬೋದಲ್ವಾ ಈ ಫೋಟೋ ವಿಚಾರವಾಗಿ ಅಂತ. ಅದು ಅವ್ರಿಗೆ ಬಿಟ್ಟಿರುವಂತಹ ವಿಚಾರ. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ನೀವು ಯಾವ ಸ್ಟೇಷನ್ ನ ಫೋಟೋ ಹಾಕ್ತಿರೋ, ಮೇಲೆ ಅಕ್ಷರದಲ್ಲಿ ಬರೀತಿರೋ ಅದೇ ಸ್ಟೇಷನ್ ನ ಫೋಟೋ ಇರಬೇಕು. ನೀವು ಯಾವುದೋ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್, RR ನಗರ ಸ್ಟೇಷನ್ ಫೋಟೋ ತೆಗೆಸಿ ಇದು ಅಂತ ಹೇಳೋಕ್ ಸಾಧ್ಯ ಇಲ್ಲ. ಒಂದು ಚಾರ್ಜ್ ಶೀಟ್ ಅಂದ್ರೆ ಅಲ್ಲಿ ಎಲ್ಲೂ ಕೂಡ ಲೂಪ್ ಹೋಲ್ ಇರಬಾರದು ಅಂತ ಈಗ DS ಸುಧನ್ವ ಅವ್ರು ಹೇಳ್ತಾ ಇರೋದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇನ್ನೊಂದು ಪ್ರಶ್ನೆ ಕೇಳಿದ್ವಿ. ಆಗ್ಲೂ ಕೂಡ ಅವ್ರ ಕಡೆಯಿಂದ ಉತ್ತರ ಬಂತು. ಬಹಳ ಮುಖ್ಯವಾದಂತಹ ಪ್ರಶ್ನೆ, ದರ್ಶನ್ ಅವ್ರಿಗೆ ಬೇಲ್ ಸಿಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದನ್ನು ಕೂಡ ನಾವು ಕೇಳಿದಾಗ ಖಂಡಿತ ಈ ವಿಚಾರವನ್ನು ಮುಂದಿಟ್ಕೊಂಡು ಅದಕ್ಕೂ ಕೂಡ ಮುಂದಾಗ್ಬೋದು. ಬಟ್ ಆ ಕಡೆಯಿಂದ ಕೂಡ ಏನ್ ಬರುತ್ತೆ, SVP ಪ್ರಸನ್ನಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಉತ್ತರವನ್ನು ಕೊಡ್ತಾರೆ ಕೋರ್ಟ್ಗೆ. ಯಾಕೆ ಚಾರ್ಜ್ ಶೀಟ್ ನಲ್ಲಿ ಈ ಫೋಟೋ ಬಂತು, ಅಥವಾ ಫೋಟೋದಲ್ಲಿ ಯಾಕೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ಅಂತ ಇರಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಕ್ಲಾರಿಟಿಯನ್ನ ಕೊಡಬಹುದು. ಆದ್ರೆ ಮತ್ತೊಬ್ರು ಎಕ್ಸ್ಪರ್ಟ್ ಬಳಿ ಕೂಡ ಸುಮನ್ ಟಿವಿಯ ನಮ್ಮ ಪ್ರತಿನಿಧಿ KR ಬಾಬು ಅವರು ಮಾತನಾಡಿದ್ರು. ಸೊ ಅವ್ರನ್ನ ಕೇಳಿದಾಗ ದರ್ಶನ್ ಅವ್ರಿಗೆ ಏನಾದ್ರು ಬೇಲ್ ಸಿಗ್ಬೋದಾ ಅಂತ ಹೇಳಿದಾಗ ಬೇರೆ ಕೇಸ್ಗಳನ್ನ ಉಲ್ಲೇಖ ಮಾಡಿ, ಕೆಲವೊಂದು ಕೇಸ್ಗಳಲ್ಲಿ ಈ ತರ ಫೋಟೋ ಮಿಸ್ಪ್ಲೇಸ್ ಆಗಿರೋ ಅಥವಾ ಚೇಂಜ್ ಆಗಿರುವಂತದ್ದು ಇರುತ್ತೆ. ನಂತರ ಅದನ್ನ ಕರೆಕ್ಷನ್ ಮಾಡಿ ಹೇಗೆ ಕೋರ್ಟ್ ಮುಂದೆ ತಿಳಿಸ್ತಾರೆ ಏನು ಅನ್ನೋದ್ರ ಬಗ್ಗೆ ಹಲವಾರು ಕೇಸ್ಗಳು ಈ ತರ ಆಗಿದೆ. ಬಟ್ ಅದು ಬೇಲ್ ಕೊಡಿಸುವಂತ ಒಂದು ಮಟ್ಟಕ್ಕೆ, ಬೇಲ್ ಸಿಗುವಂತ ಒಂದು ಮಟ್ಟಕ್ಕೆ ಹೆಲ್ಪ್ ಮಾಡುತ್ತಾ, ಅದಿನ್ನೂ ಕೋರ್ಟ್ ನಲ್ಲಿ ಗೊತ್ತಾಗುತ್ತೆ. ಹಲೋ 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 ಸ್ವಾಮಿ ಸರ್, ನಮಸ್ತೆ. ನಮಸ್ಕಾರ ಸರ್. ಸ್ವಾಮಿ ಸರ್, ನಾನು KR ಬಾಬು ಸರ್. ಇವಾಗ ನಂಗೊಂದು ಕ್ಲಾರಿಫಿಕೇಶನ್, ನಿಮ್ದು ಫೋನ್ ಅಲ್ಲೇನೆ ನಾನು ಮಾತಾಡ್ತೀನಿ. ಹೇಳಿ. ಏನಂದ್ರೆ ಇವಾಗ ಸುಧನ್ವ ಅವರು ಒಂದು 310 CRPC 310 ಮತ್ತು 319 ಅಡಿಯಲ್ಲಿ ಒಂದು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ದರ್ಶನ್ ಕೇಸಲ್ಲಿ. ಲಾಯರ್ ಸುಧನ್ವ. ಓಕೆ. ಕಾಮಾಕ್ಷಿ ಪಾಳ್ಯ ಠಾಣೆಯ ಏನು ಮಹಜರ್ ಮಾಡಿದ್ದಾರೆ, ಚಾರ್ಜ್ ಶೀಟ್ ಅಲ್ಲಿ ಇರ್ತಕ್ಕಂತ ಫೋಟೋನೇ ಬೇರೆ, ಸ್ಟೇಷನ್ ಅಲ್ಲಿ ಇರುವಂತ ವಾತಾವರಣನೇ ಬೇರೆ. ಮಹಜರ್ ಫೇಕ್, ಅದು ಫೋಟೋ ಫೇಕು ಅನ್ನುವಂಥದ್ದು, ಮತ್ತು ಮಹಜರ್ ನಲ್ಲಿ ದೋಷ ಇದೆ ಅಂತ. ಸೊ ಇದ್ರ ಮೇಲೆ ಮುಂದಿನ ಕ್ರಮ, ಈಗ ಒಂದು ವೇಳೆ ಕೋರ್ಟ್ ಅಡ್ಮಿಟ್ ಆದ್ರೆ ಗಿರೀಶ್ ನಾಯಕ್ ವಿರುದ್ಧ, ತನಿಖಾಧಿಕಾರಿ ವಿರುದ್ಧ ಯಾವ ರೀತಿಯ ಕ್ರಮ ಆಗುತ್ತೆ? ಇದು ದರ್ಶನ್ಗೆ ರಿಲೀಫ್ ಸಿಗುತ್ತಾ ಅಂತ? ಇಲ್ಲ, ಸಿಗಲ್ಲ. ಸಿಗಲ್ಲ ರಿಲೀಫು. ಇಟ್ ಮೇ ಬಿ ಎ ಕೇಸ್ ಫಾರ್ ಅನಾಲಿಸಿಸ್, ನಾಟ್ ನೌ. ಈಗಲ್ಲ, ಫೈನಲ್ ಅಲ್ಲಿ ಅಂತಿಮವಾಗಿ ಪ್ರಕರಣ ತೀರ್ಪು ಕೊಡೋ ಕಾಲಕ್ಕೆ ಅಂತಿಮವಾದ ಆಗುತ್ತಲ್ಲ, ಆಗ ಈ ಹಂತದಲ್ಲಿ ತತ್ಕ್ಷಣಕ್ಕೆ ಏನು ಲಾಭ ಬರೋದಿಲ್ಲ. IOಗೆ ಅದನ್ನ ಎಕ್ಸ್ಪ್ಲನೇಷನ್ ಮಾಡಕ್ ಅವಕಾಶಗಳಿರುತ್ತೆ.
ಏನಾಯ್ತು, ಕೈ ತಪ್ಪಿಂದ ಆಯ್ತು, ಅದು ಏನಾಯ್ತು, ಉದ್ದೇಶಪೂರ್ವಕವಾಗಿ ಆಗಿದೆಯೋ ಅಥವಾ ಅವ್ರು ಹಾಕಿರೋ ಅರ್ಜಿ ತಪ್ಪಿದೆಯೋ ಸರಿ ಇದೆಯೋ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ ಕಾಲಾವಕಾಶ ಇರುತ್ತೆ. ಅವ್ರಿಗೆ ಬೇಕಾಗಿರೋ ಡಿಫೆನ್ಸ್ ನ ಮಾಡ್ಕೋಬಹುದು ಅಷ್ಟೇ ಈ ಹಂತದಲ್ಲಿ. ಸರಿ ಸರ್, ಥ್ಯಾಂಕ್ಸ್ ಅ ಲಾಟ್ ಸರ್. ಆದ್ರೆ ಒಂದಂತೂ ನಿಜ, ಈ ಚಾರ್ಜ್ ಶೀಟ್ ನಲ್ಲಿ ಏನಾದ್ರೂ ಲೂಪ್ ಹೋಲ್ಗಳಿದ್ರೆ ಕೇಸ್ನ ತನಿಖೆ ಹೇಗ್ ನಡೆಯಿತು, ತನಿಖೆ ಕಾನೂನಿನ ಪ್ರಕಾರ ನಡೀತಾ ಅಥವಾ ಶಿಸ್ತುಬದ್ಧವಾದಂತಹ ತನಿಖೆ ನಡೆದಿದ್ಯಾ ಅನ್ನೋದ್ರ ಬಗ್ಗೆ ಒಂದು ಕ್ವಶನ್ ಮಾರ್ಕ್ಸ್ ಅನ್ನು ಮೂಡುತ್ತೆ. ಹಾಗಾಗಿ ಇದು ಈಗ ದರ್ಶನ್ ಅವರ ಬೇಲ್ಗೆ ಎಷ್ಟು ಸಹಾಯ ಆಗುತ್ತೆ, ಇದನ್ನ ಹಿಡ್ಕೊಂಡು ದರ್ಶನ್ ಪರ ವಕೀಲರು ಹೇಗೆ ಇದನ್ನ ಮುನ್ನೆಲೆಗೆ ತರ್ತಾರೆ, ಅದು ವಕೀಲರಿಗೆ ಕೋರ್ಟ್ಗೆ ಬಿಟ್ಟಂತ ವಿಚಾರ. ಸೊ ದರ್ಶನ್ ಫ್ಯಾನ್ಸ್ಗಂತೂ ಒಂದು ಹೋಪ್ ಕ್ರಿಯೇಟ್ ಆಗ್ತಾರೆ, ಯಾವುದಾದ್ರೂ ಒಂದು ರೀಸನ್ ಇಂದ ದರ್ಶನ್ ಅವರಿಗೆ ಮುಕ್ತಿ ಸಿಗ್ಬೋದಾ, ಹಿಂದಿನ ಹಾಗೆ ಸ್ವಚ್ಛಂದವಾಗಿ ಓಡಾಡ್ತಾ ಸಿನಿಮಾಗಳನ್ನ ಕೊಡ್ತಾ ದರ್ಶನ್ ಅವ್ರನ್ನ ನೋಡ್ಬೋದಾ ಅಂತ. ಬಟ್ ಈ ಟೈಲ್ಸ್ ವಿಚಾರ, ಒಂದು ಫೋಟೋ ಬೇರೆ ಆಗಿರೋದು ಅಂತ ಏನು ಆರೋಪ ಮಾಡಿದ್ದಾರೆ, ಅದು ಈಗ ಎಷ್ಟು ಮಟ್ಟಿಗೆ ನಿಲ್ಲುತ್ತೆ ಅನ್ನೋದು ಈಗ ಪ್ರಶ್ನೆ. ಸೊ ಇದಾಗಿತ್ತು ಸುಮನ್ ಟಿವಿ ಸ್ಪೆಷಲ್. ಇದೇ ರೀತಿಯಾದಂಥ ಸ್ಪೆಷಲ್ ಕಂಟೆಂಟ್ಗೆ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ.